ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನೀವು ಮಾಡೋ ಮೆಸೇಜ್ ಕಮೆಂಟ್ಗಳನ್ನೆಲ್ಲ ನೋಡಿ ನನಗೆ. ಆ್ಯಂಡ್ ಸಾರಿ, ನನಗೆ ಕೆಲವೊಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅಂದರೆ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನಾದೆ ಅಷ್ಟೇ. ಇಗ್ನೋರೆನ್ಸ್ ಯಾರನ್ನೂ ಮಾಡಿಲ್ಲ ನಾನು. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳಿದ್ದೀರಾ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಎಲ್ಲ ಮೆಸೇಜು ಕಮೆಂಟ್ ಮಾಡೋದು ನೋಡಿ ನನಗಿನ್ನೂ ಜಾಸ್ತಿ ಮೋಟಿವ್ ಆಗ್ತಾ ಇರ್ತೀನಿ. ಯಾವಾಗಲೂ ವೀಡಿಯೋಸ್ನ ಮಾಡಬೇಕು, ಸ್ಟಾಪ್ ಮಾಡಬಾರ್ದು ಅಂತ ಹೇಳಿ. ಸೊ ತುಂಬ ದಿನ ಆಗಿಬಿಟ್ಟಿತ್ತು ನಾನು ಕೂಡ ವೀಡಿಯೋಸ್ ಮಾಡಿ. 1 ತಿಂಗಳ ಆಯಿತು ಅನಿಸುತ್ತೆ. ಸೊ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ, ಇನ್ನೇನು ಇಲ್ಲ. ನನಗೂ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು. ಆ್ಯಂಡ್ ಪಾಪುನೂ ಕೂಡ ಇವಾಗ ದೊಡ್ಡೋಳಾಗ್ತಾ ಇದ್ದಾಳೆ. ಅವಳು ನಿದ್ದೆ ಟೈಮ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಊರಿಗೆ ಹೋಗೋದು ಬರೋದು ಇದೆಲ್ಲ ಟ್ರಾವೆಲಿಂಗ್ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ತುಂಬ ಸ್ಟ್ರೆಸ್ ಕೂಡ ಆಗ್ತಾಯಿತ್ತು. ಹಾಗಾಗಿ ವೀಡಿಯೋಸ್ನ ಮಾಡ್ತಿರ್ಲಿಲ್ಲ ಅಷ್ಟೇ. ಇನ್ಮೇಲೆ ಖಂಡಿತ ವೀಡಿಯೋಸ್ನ ಮಾಡ್ತೀನಿ. ನಿಮ್ಗೆಲ್ರಿಗೂ ವೀಡಿಯೋಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮನೇಲಿ ಇವಾಗ ಒಂದು ಖುಷಿಯಾದ ವಿಚಾರ ನಡೀತಾ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಏನಂತ ಅಂದರೆ, ನನ್ನ ತಂಗಿ ಎಲ್ರಿಗೂ ಗೊತ್ತಿರುತ್ತೆ, ಜ್ಯೇಷ್ಠ. ಸೊ ಅವರ ಮದುವೆ ಫಿಕ್ಸ್ ಆಗಿದೆ. ಸೊ ಮದುವೆ ಬಂದ್ಬಿಟ್ಟು ಏಪ್ರಿಲಲ್ಲಿದೆ. ಈಗ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಊರಿಗೆ ಹೊರಡ್ತಾ ಇದ್ದೀನಿ. ಸೊ ನಾವು ಫೆಬ್ರವರಿಲಿ ಅವ್ರ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ. ಸೊ ನಾನು ಆದಷ್ಟು ಬೇಗ ಎಂಗೇಜ್ಮೆಂಟ್ ವ್ಲಾಗ್ಸ್ಗಳನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ನಿಮ್ಗೆ ಯಾವಾಗ ಈ ವಿಷಯನೆಲ್ಲ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಲಾಸ್ಟ್ ಮದುವೆ ನಡೀತಾ ಇರೋದು ಅಂದರೆ ನನ್ನ ತಂಗಿದು. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಇನ್ನೂ ಇದೆ ನಮ್ಮ ಕೀರುದು ಶೇಷದೆಲ್ಲ. ಇನ್ನೂ ಒಂದು 3-4 ಇಯರ್ಸ್ ಬೇಕು ಅವ್ರದ್ದೆಲ್ಲ ಆಗೋಕ್ಕೆ. ಇನ್ನೂ ನಮ್ದಾದ್ಮೇಲೆ ಈಗ ಜಸ್ಟ್ ಅವ್ರದ್ದು ನಡೀತಾ ಇರೋದು. ಸೊ ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇದೆ ಇವಾಗ ನಮಗೆ. ಆ್ಯಂಡ್ ನಾನು ಇವಾಗ ಎಂಗೇಜ್ಮೆಂಟ್ಗೆ ಹೋಗೋಕ್ಕಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇವಾಗ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು. ಸೊ ಪ್ಲೇಟ್ಸ್ ಎಲ್ಲ ಬೇಕಿತ್ತು ಎಂಗೇಜ್ಮೆಂಟ್ ತಟ್ಟೆ ತುಂಬಕ್ಕೆ, ಅದೆಲ್ಲ ತೊಗೊತಾ ಇದ್ದೀನಿ. ಆ್ಯಂಡ್ ನಾವು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆವಾಗಲೂ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ. ಆ ಟೈಮಲ್ಲಿ ನಮ್ಮ ಪಾಪುಗೊಂದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ಸ್ಟೊಮಕ್ ಇನ್ಫೆಕ್ಷನ್ ಆಗಿ. ಅವಳಿಗೂ ಪಾಪ ಸುಸ್ತಾಗ್ತಿದ್ಲು. ಅವಳನ್ನೂ ಎತ್ಕೊಂಡು ವ್ಲಾಗ್ನೂ ಮಾಡೋಕ್ಕೆ ನಂಗೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಆ ಒಂದು ಟೈಮಿಂದು ಶಾಪಿಂಗ್ಸ್ದೆಲ್ಲ ಏನೂ ಮಾಡಿಲ್ಲ. ಬಟ್ ನಾವು ಏನೇನು ತೊಗೊಂಡಿದ್ದೀವಿ, ಏನು ಔಟ್ಫಿಟ್ ಹೆಂಗಾಯಿತು, ಎಷ್ಟು ಕಾಸ್ಟ್ ಆಯಿತು, ಹೇಗಾಯಿತು ಅಂತೆಲ್ಲದನ್ನು ಆಫ್ಟರ್ ಎಂಗೇಜ್ಮೆಂಟ್ ಆ ವಿಡಿಯೋಸ್ನ ಮಾಡ್ತೀನಿ. ಎಂಗೇಜ್ಮೆಂಟ್ ವಿಡಿಯೋ ಆದಮೇಲೆ ಆ ವಿಡಿಯೋಸ್ನ ಮಾಡಿ ನಿಮಗೆ ಹೇಳ್ತೀನಿ. ಹೋಪ್ ನಿಮ್ಗೆ ಅದೆಲ್ಲ ನಿಮಗೂ ಹೆಲ್ಪ್ ಆಗ್ಬೋದು. ಆ್ಯಂಡ್ ನಾವು ಸೆಟ್ ಎಲ್ಲ ತೊಗೊಂಡ್ವಿ. ಅಂದರೆ ನಾನು ತೊಗೊಂಡಿಲ್ಲ, ಜ್ಯೇಷ್ಠ ಮಾತ್ರ ತೊಗೊಂಡ್ರು. ನಾವು ಇವಾಗ ಸದ್ಯಕ್ಕೆ ನಾರ್ಮಲ್ ಮದುವೆಗೆ ತೊಗೊಳ್ಳೋಣ ಅಂತ ಹೇಳಿ. ಸೊ ಅವರು ಯಾಕೆ ಅಂತ ಅಂದರೆ, ನಾರ್ಮಲಾಗಿ ನೀವು ಸೆಟ್ಟನ್ನೆಲ್ಲ ತೊಗೊಳ್ಳೋದಾದರೆ, ರೆಂಟ್ ಮಾಡೋದಾದರೆ 1500 ರುಪೀಸ್ ಇಲ್ಲದೆ ನಿಮಗೆ ಯಾವುದೂ ಒಳ್ಳೆ ಸೆಟ್ ಬರೋದೇ ಇಲ್ಲ. ಸೊ ಅದ್ರ ಬದಲು ಇನ್ನೊಂದು 500-1000 ರುಪೀಸ್ ಹಾಕಿದರೆ ನಿಮಗೆ ಒಳ್ಳೆ ಸೆಟ್ ಸಿಗುತ್ತೆ. ನಾವು ಯಾವಾಗಲೂ ಮಲ್ಲೇಶ್ವರಮಲ್ಲೇ ಶಾಪ್ ಮಾಡೋದು. ಈ ಸತಿ ಒಂದು ಬೇರೆ ಶಾಪಲ್ಲಿ, ಮಲ್ಲೇಶ್ವರಮಲ್ಲೇ ಬೇರೆ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿದೆ. ಸೊ ನಾನು ಇನ್ನೊಂದು ಸತಿ ಹೋದಾಗ ಖಂಡಿತ ನಾವು ಮತ್ತೆ ಮದುವೆಗೆ ಹೋಗಬೇಕು. ಆವಾಗ ನಿಮಗೆ ಅದರದ್ದು ಶಾಪ್ ಡೀಟೇಲ್ಸ್ ಅದೆಲ್ಲದನ್ನು ಪ್ರತಿಯೊಂದನ್ನು ಕೊಡ್ತೀನಿ. ಇನ್ಮೇಲೆ ನಾವು ಶಾಪಿಂಗ್ ಮಾಡೋದು ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೋಪ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಾನು ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಂತ. ಆ್ಯಂಡ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರಾ, ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತೀರ. ಸೊ ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಎನ್ಕರೇಜ್. ಆ್ಯಂಡ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಒಂದೊಂದಾಗೆ. ಈ ಸತಿ ಬ್ಯಾಂಗಲ್ಸ್ ಪ್ರತಿಯೊಂದು ಎಲ್ಲದು ರೆಡಿ ಮಾಡಿ ಬಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಜಸ್ಟು ಎಲ್ಲ ಇಟ್ಕೊಳ್ಳೋದಷ್ಟೇ. ಇದರಲ್ಲಿ ಡಾಬು, ಬ್ಯಾಂಗಲ್ಸು ಇದೆಲ್ಲದು ಇದೆ. ಇದ್ರದ್ದು ಎಲ್ಲದ್ರದ್ದು ಡೀಟೇಲ್ಸ್ ನಾನು ಖಂಡಿತ ಕೊಡ್ತೀನಿ, ಓಕೆನಾ. ಸೊ ಪಟ ಎಲ್ಲದನ್ನು ನಾನು ಜೋಡಿಸ್ಕೊಂಡ್ಬಿಡ್ತೀನಿ, ಓಕೆನಾ. ಜೋಡಿಸ್ಕೊಂಡು ಅದಾದಮೇಲೆ ಹೊರಡೋಣ. ಒಂದು 6 o'clock ಹಂಗೆ ಹೊರಡ್ತೀವಿ. ಸೊ ಆಮೇಲಿಂದ ಹಾಗೆ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಆ್ಯಂಡ್ ಪ್ಯಾಕಿಂಗ್ ಅಂತ ಅಂದರೆ ನನಗೆ ಜಾಸ್ತಿ ಪಾಪು ಬಟ್ಟೆಗಳು ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ತೊಗೊಂಡಿದ್ವಲ್ಲ, ಅದನ್ನೆಲ್ಲ ತೊಗೊಂಡೋಗೋಕ್ಕಿತ್ತು ಅಷ್ಟೇ. ಅದಕ್ಕೆ ದೊಡ್ಡ ಸೂಟ್ ಕೇಸ್ ತೊಗೊಂಡಿದ್ದೆ, ಬೇರೆ ಏನಿಲ್ಲ. ನನಗೆ ಅಂತ ಎಲ್ಲ ನಾನು
ಅಮ್ಮನ ಮನೇಲೇ ಸ್ವಲ್ಪ ಕ್ಲಾತ್ಸ್ ಎಲ್ಲ ಇಟ್ಟಿರ್ತೀನಿ, ಸ್ಯಾರೀಸ್ಗಳೆಲ್ಲ ಮೇನಾಗಿ ಬೇಕಾಗಿರೋದೆಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಂದೇನು ಅಂತ ಪ್ಯಾಕೇಜ್ ಮಾಡ್ಕೊಂಡಿಲ್ಲ ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಏನು ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಅವರೆಲ್ಲ ಇನ್ನೂ ಸ್ಯಾಟರ್ಡೇ ಬರೋಕ್ಕಿತ್ತಲ್ಲ, ಸೊ ಹಾಗಾಗಿ ಅಷ್ಟೇ. ಸೊ ಪಾಪುಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೆ ಆ್ಯಂಡ್ ಮೇಕಪ್ ಸೆಟ್ಸ್ ಆಗಿರ್ಬೋದು, ನಂದೊಂದಷ್ಟು ಚೂಡಿ, ಒಂದೆರಡು ಚೂಡಿನೋ, ಆಮೇಲೆ ಜೀನ್ಸ್ ಪ್ಯಾಂಟ್ಸ್ ಈ ಥರದ್ದೆಲ್ಲ ತೊಗೊಂಡಿದ್ದೆ ಅಷ್ಟೇ. ಬೇರೆ ಇನ್ನೇನು ಪ್ಯಾಕೇಜಿಂಗ್ ಮಾಡಿಲ್ಲ ಅಷ್ಟೇ. ಜಸ್ಟ್ ಈಗ ಎಂಗೇಜ್ಮೆಂಟ್ಗೆ ಹೋಗಿ ಬರೋದಕ್ಕೆ ಒಂದು ವೀಕಿಗೆ ಆಗಷ್ಟು ಪ್ಯಾಕ್ ಮಾಡಿದ್ದೀನಿ. ಅದಕ್ಕೆ ಈ ಸತಿ ಸೂಟ್ ಕೇಸ್ ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ಯಾಕಿಂಗ್ ಮಾಡಿಲ್ಲ ಅಷ್ಟೇ. ಸೊ ಪ್ಯಾಕಿಂಗ್ ಎಲ್ಲ ಮುಗೀತು. ಇವಾಗ ಒಂದು ಸ್ವಲ್ಪ ಸೀರೀಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ತಿದ್ದೆ. ಇನ್ನು ಹೋದ್ಮೇಲೆ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ ಅಂತಲೇ ಹೇಳ್ಬೋದು. ಪಾಪು ಎಲ್ಲ ಕೆಲಸಗಳೆಲ್ಲ ಒಂದು ಸ್ವಲ್ಪ ಫ್ರೀ ಆಗುತ್ತೆ. ಬಟ್ ಒಂದು ಸ್ವಲ್ಪ ಅಂದರೆ ಓಡಾಡೋದೆಲ್ಲ ಇರುತ್ತೆ, ಬಟ್ ಆದ್ರೂ ಕೆಲವೊಂದು ದಿನ ಫ್ರೀ ಆಗಿರ್ಬೋದಲ್ವ. ಸೊ ಆವಾಗ ಬೋರ್ ಆಗುತ್ತೆ ಅಂತ ಹೇಳಿ ಸೀರೀಸ್ ಎಲ್ಲ ಇಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಾನು ವೈಫೈ ಇರತ್ತಲ್ಲ, ಸೊ ಒಂದು 10 ನಿಮಿಷಕ್ಕೆ ಎಲ್ಲ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಆರಾಮಾಗಿ ಹೋಗಿ ಚಿಲ್ ಮಾಡ್ಬೋದು ಅಂತಲೂ ಅನಿಸುತ್ತೆ. ಆ್ಯಂಡ್ ಇವಾಗ ಪ್ರಿಪ್ರೇಷನ್ ಅಂದರೆ ಜಾಸ್ತಿ ಏನು ಬಟ್ಟೆ ತೊಗೊಂಡಿಲ್ಲ, ಯಾಕೆಂದರೆ ನಂದು ಆಲ್ಮೋಸ್ಟ್ ನನ್ನ ಸೀರೆ, ನನ್ನ ಬ್ಲೌಸಸ್ ಎಲ್ಲ ಅಲ್ಲೇ ಕೊಟ್ಟಿದ್ದೀನಿ. ಇನ್ನೂ ಅದೆಲ್ಲ ಇಸ್ಕೊಂಡು ಬಂದಿಲ್ಲ. ಸೊ ನೋಡ್ಬೇಕು ಅದೆಲ್ಲ ಹೆಂಗೆ ಪ್ರಿಪೇರ್ ಮಾಡಿದ್ದಾರೆ ಇನ್ನೂ ಅಂತ ನನಗೂ ಗೊತ್ತಿಲ್ಲ. ಸೊ ಅದೆಲ್ಲ ನಮ್ಮದು ಬಟ್ಟೆ ಎಲ್ಲ ಎಂಗೇಜ್ಮೆಂಟಿಂದೆಲ್ಲ ಹಂಗಿದೆ. ಎಂಗೇಜ್ಮೆಂಟಿಂದ ಅಂದರೆ ನಾವು ಗೋಲ್ಡ್ ಮಾಡಕ್ಕೆ ಹಾಕಕ್ಕೆ ಹೋಗಿದ್ದ ದಿವಸನೇ ನಾವು ಸೀರೆನೂ ತಗೋಬಿಟ್ವು. ಸೊ ಅವಾಗೆಲ್ಲ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟೇ. ಸೊ ತುಂಬ ಇವಾಗ ಎಂಗೇಜ್ಮೆಂಟ್ ಆದಮೇಲೆ ಮತ್ತೆ ಮದುವೆಗೆಲ್ಲ ಶಾಪಿಂಗ್ ಮಾಡ್ತೀವಲ್ಲ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಸೀರೆ ಎಲ್ಲೆಲ್ಲಿ ತಗೋತಾ ಇದೀವಿ, ಏನು ಹೆಂಗಿತ್ತು, ಎಲ್ಲಿ ಪ್ರೈಸಸ್ ಎಲ್ಲ ಹೆಂಗಿತ್ತು ಅಂತಲೂ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಆಲ್ಸೋ ನಾನು ಮಲ್ಲೇಶ್ವರಮಲ್ಲಿ ಖಂಡಿತ ನಾನು ನಿಮಗೆ ಅದು ಸ್ಟೋರಿಂದು ನೇಮ್ ಹೇಳ್ತೀನಿ, ಓಕೆನಾ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ನಿಮಗೆ 500 ರೂಪೀಸ್ಗೆಲ್ಲ ತುಂಬ ಒಳ್ಳೊಳ್ಳೆ ಸರಗಳು, ಸಿಂಗಲ್ ಪೀಸ್ಗಳನ್ನೆಲ್ಲ ತಗೋತೀರಾ ಅಂದ್ರೂ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಹೋದಾಗ. ಸೊ ಇವಾಗ ಸದ್ಯಕ್ಕೆ ಇಷ್ಟೇ, ಇದೆಲ್ಲ ಪ್ಯಾಕಿಂಗ್ ಆಗಿದೆ. ಇನ್ನೇನಿಲ್ಲ, ನನ್ನ ಹಸ್ಬೆಂಡ್ ಬರೋದನ್ನೇ ಕಾಯ್ಬೇಕಷ್ಟೇ. ನಮ್ಮ ಪಾಪುನ ಮಲಗಿಸಿದ್ದೀನಿ. ತುಂಬ ಜನ ನಮ್ಮ ಪಾಪುನ ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ಅವಳನ್ನ ಮಲಗಿದ್ದಾಳೆ. ಎದ್ಮೇಲೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಸೋಣ, ನೋಡೋಣ ಹೆಂಗೆ. ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಇವಾಗ. ಮೇ ಬಿ ನೀವು 1 ತಿಂಗಳು ನಮಗೇನೆ ನಮ್ಮ ಮಕ್ಳು ಎಷ್ಟು ದೊಡ್ಡವರಾಗಿದ್ದಾರೆ ಅನ್ನೋ ಥರ ಅನ್ಸುತ್ತೆ. ನಿಮಗೂ ಮೇ ಬಿ 1 ತಿಂಗಳಿಗೆ ಇದೇನು ಮಗು ಇಷ್ಟು ದೊಡ್ಡದಾಗಿದೆ ಅಂತಲೂ ಅನ್ಸ್ಬೋದೇನೋ ಮೇ ಬಿ. ಸೊ ನಮ್ಮ ಪಾಪುಗಿನ್ನೂ ಬಟ್ಟೆ ತೊಗೊಂಡಿಲ್ಲ ನಾನು. ಅವಳಿಗೆ ಬಟ್ಟೆ ತೊಗೋಬೇಕು. ಯಾವ ಥರದ್ದು ತೊಗೊಳೋದು ಏನು ಅಂತ ನೋಡ್ತಾ ಇದ್ದೀವಿ. ಲೈಕ್ ನಾನು ಗಾಗ್ರಾ ಆ ಥರ ಏನಾದರೂ ನೋಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಈ ಸತಿ. ಸೊ ನೋಡೋಣ ಹೆಂಗಾಗತ್ತೆ, ಹೆಂಗೆ ಏನು ತೊಗೊತೀವಿ, ನಾಳೆ ತೊಗೊಳೋದಾ ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗೋದಾ ನೋಡೋದು. ನನ್ನ ಹಸ್ಬೆಂಡ್ ಇದ್ದಾಗಲೇ ನನಗೆ ಹೋಗ್ಬಿಟ್ರೆ ಕಂಫರ್ಟ್, ಯಾಕಂದರೆ ಕಾರ್ ಇರುತ್ತೆ ಅತ್ಲಾಗ ಹೋಗ್ಬಿಡ್ತೀವಿ, ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಒಂದ್ಸತಿ. ಹಂಗೆ ಅಂದ್ಕೊಂಡಿದ್ವಿ. ನೋಡೋಣ ಹೆಂಗಾಗತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಹತ್ರ ಇದೀವಿ ನಾವು, ತುಂಬ ಹತ್ರ ಇದೀವಿ 3000 ಫ್ಯಾಮಿಲಿ ಕಂಪ್ಲೀಟ್ ಆಗೋದಕ್ಕೆ. ಸೊ ಬೇಗ 3000 ಫ್ಯಾಮಿಲಿ ಕಂಪ್ಲೀಟ್ ಮಾಡಿಬಿಡೋಣ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ. ಸೊ ಆ್ಯಂಡ್ ನನ್ನ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ನಾವೆಲ್ಲ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 7 ಆಗಿತ್ತು. ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಹೇಳಿಬಿಟ್ಟು ಇಲ್ಲೇ ತಾಜಾ ತಿಂಡಿ ಅಂತ ಒಂದು ಹೋಟೆಲ್ ಇದೆ ನನ್ನ ಹಸ್ಬೆಂಡ್ ಆಫೀಸ್ ಹತ್ರ, ಕತ್ರಗುಪ್ಪೆ ಸಿಗ್ನಲ್ ಆದಮೇಲೆ. ಅಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಎಕ್ಸ್ಪೆಷಲಿ ದೋಸೆ ಆಗಿರ್ಬೋದು, ಕೇಸರಿ ಬಾತ್, ಉಪ್ಪಿಟ್ಟೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ವಡೆ ಎಲ್ಲ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟೇ. ಒಂದು 2-3 ಪ್ಲೇಟ್ ಏನೋ ವಡೆ ತಿಂದ್ವಿ. ಆ್ಯಂಡ್ ಒಂದು 2 ಪ್ಲೇಟ್ ಇದು ಕೇಸರಿ ಬಾತು ಮತ್ತು ಉಪ್ಪಿಟ್ಟು ತೊಗೊಂಡು ದೋಸೆ ತಿಂದು ಕಾಫಿ ಕುಡಿದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೊರಡೋಣ ಪರವಾಗಿಲ್ಲ ಅಂತ ಹೇಳಿ ಹೊರಟು. ನಮ್ಮ ಪಾಪಗೂ ಏನೂ ತಿನ್ನಿಸಿರ್ಲಿಲ್ಲ ಪಾಪ ಮಧ್ಯಾಹ್ನ. ಅದಕ್ಕೋಸ್ಕರ ಅವಳಿಗೂ ಒಂದು ಸ್ವಲ್ಪ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನಿಸ್ಕೊಂಡು, ಅವಳು ಇವಾಗೆಲ್ಲ ಊಟ ಮಾಡ್ತಾಳೆ. ಸೊ ಹಾಗಾಗಿ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಹೊರಟು. ಸೊ ನಮ್ಮ ಪಾಪುಗೆ ಇವಾಗಂತೂ ಆರಾಮ್ಸೆ ನಮಗೆ, ಯಾಕೆ ಅಂತಂದರೆ ಇವಾಗ ಇದನ್ನು ಡಿಸ್ಪ್ಲೇ ಹಾಕ್ಸಿರೋದ್ರಿಂದ ಆರಾಮಾಗಿ ಅವಳಿಗೆ ಏನು ಬೇಕೋ ಅದನ್ನು ಅಲ್ಲೇ ಯೂಟ್ಯೂಬಲ್ಲೆಲ್ಲ ಅವಳೇ ನೋಡ್ಕೊತಾ ಇರ್ತಾಳೆ. ಸೊ ಆರಾಮಾಗಿ ನಾನು ಕೂಡ ಇರ್ತೀನಿ. ಸೊ ಆರಾಮು ಅಂತ ಹೇಳೋದು ಹೆಂಗೆ ಅಂತಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಷ್ಟೇ. ಆಮೇಲಿಂದ ಅಮ್ಮ ಇದು ಅಂತ ಕತೆ ಹೊಡಿತಾನೆ ಇರ್ತಾಳೆ. ಸೊ ಮಕ್ಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ನನಗಂತೂ ಟ್ರೈನೇ ಬೆಸ್ಟ್ ಅನಿಸ್ಬಿಡ್ತು ಕಾರಲ್ಲಿ ಬಂದು. ಅದಾದಮೇಲೆ ಊಟ ಎಲ್ಲ ನಾವು 7:30 ಹಂಗೆ ತಿಂದಿದ್ವಲ್ಲ. ಸೊ ಸಿಂಪಲಾಗಿ ಏನಾದರೂ ಜ್ಯೂಸು ಮತ್ತು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಕಿಚನಹಳ್ಳಿ ಮನೆಯಲ್ಲಿ ನಿಲ್ಲಿಸಿದ್ವಿ. ಸೊ ಸೀರಿಯಸ್ಲಿ ನನಗಂತೂ ಇಲ್ಲಿ ಪ್ರೈಸಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಯಾಕೆ ಅಂತಂದರೆ ಆ ರೇಂಜಿಗೆ ಏನದು ಫುಡ್ಡು ಇರಲಿಲ್ಲ. ಆ್ಯಂಡ್ ಅಷ್ಟೊಂದು ಕಾಸ್ಟ್ ತಗೊಳ್ಳೋ ಅಷ್ಟು ಫುಡ್ ಏನು ಚೆನ್ನಾಗಿರಲಿಲ್ಲ ಅನ್ನಿಸ್ತು ನನಗೆ, ಟು ಬಿ ಹಾನೆಸ್ಟ್. ಬೇರೆ ಊಟ ಎಲ್ಲ ಚೆನ್ನಾಗಿರುತ್ತೆ, ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದು ನಾವು ತೊಗೊಂಡಿದ್ದು ಜಸ್ಟ್ ಸ್ನ್ಯಾಕ್ಸಿಗೆಲ್ಲ ತುಂಬಾ ರೇಟ್ ಆಯಿತು ಅಂತ ಅನ್ನಿಸ್ತು ನನಗೆ ಎಕ್ಸ್ಪೆಷಲಿ. ಆ್ಯಂಡ್ ಇಲ್ಲಿ ನಮ್ಮ ಪಾಪು ಅಂತೂ ಅಲ್ಲಿದ್ದಿದ್ದು ಸಕ್ಕರೆ ಎಲ್ಲ ತೊಗೊಂಡು ಮುಗ್ತಾಯಿದ್ಲು. ನಾನು ಏನು ತಿಂತಿದ್ದಾಳೆ ನಾನು ವೀಡಿಯೋ ಮಾಡೋ ಇದರಲ್ಲಿ ನಾನು ಅವಳು ಏನು ತಿಂತಿದ್ದಾಳೆ ಅನ್ನೋದೇ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಅದು ಸಕ್ಕರೆ ಅಷ್ಟೊಂದು ಮುಗ್ತಾಯಿದ್ಲು.
ಆಮೇಲೆ ಕೊನೆಗೆ ಎತ್ತಿರ್ತೆ. ತುಂಬ ಸ್ವೀಟ್ ತಿನ್ನಿಸ್ತಾ ಇದ್ರೆ ಅದನ್ನೇ ತಿಂತಾ ಇರ್ತಾಳೆ, ಖಾರ ತಿನ್ನಿಸ್ತಾ ಇದ್ರೆ ಅದೇ ಬೇಕು ಅಂತಾಳೆ. ಒಂಥರ ಒಂದಕ್ಕೇನಾದರೂ ಸ್ಟಿಕ್ ಆನ್ ಆದರೆ ಅದನ್ನೇ ತಿನ್ನಬೇಕು ಅನ್ನೋ ಥರ ನಮ್ಮ ಪಾಪು ಒಂದು ಸ್ವಲ್ಪ ಇತ್ತೀಚೆಗೆ. ಅವಳನ್ನು ಕರ್ಕೊಂಡು ಓಡಾಡೋದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಅದಕ್ಕೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತಲೂ ಹೇಳ್ಬೋದು. ಪಾಪನ ಕೊಡ್ತೀನಿ ಹೋಗೋಕ್ಕಾಗಲ್ಲ. ಈಗ ಬರ್ತೀವಿ, ಈಗ ಇಲ್ಲಿದ್ದೀವಿ, ಅಡಿಯೂರಲ್ಲಿದ್ದೀವಿ. ಬೆಳಗ್ಗೆ ಎದ್ಬಿಟ್ಟು ಹೋಯ್ತು. ಊಟ ಬೇಡ ಇಲ್ಲಮ್ಮ, ಐತೀನಿ ಸಕ್ಕರೆ ಸಾಕು ಇಲ್ಲಿ ಊಟ ಮಾಡ್ತಿದ್ದು. ಊಟ ಏನು ಬೇಡ, ಅದಕ್ಕೆ ಮನೆ ತಂದು ಮಾಡಿದ್ರು. ಮನೆ ಕೇಳ್ರಿ ಇಲ್ಲಾಂದ್ರೆ ಬಂದೆ ಸುಂದಿರ್ತೀನಿ ಬೇಡದು. ಒಂದು ಗಾಡಿ ಸಕ್ಕರೆ ತಿಂತಾರಲ್ಲ ಸುಂದಿರ್ತೀನಿ. ಹಾಂ ನಾವು ಜಸ್ಟ್ ಏನಂತ ಅಂದರೆ ದಹಿ ಪೂರಿ ಮತ್ತು ಮಸಾಲೆ ಪೂರಿ, ಆಮೇಲೆ ವಾಟರ್ ಮೆಲನ್ ಜ್ಯೂಸ್ ಮತ್ತು ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದು ಅಷ್ಟೇ. ಇಲ್ಲಿ ನನಗೆ ದಹಿ ಪೂರಿ ಓಕೆ ಅನ್ನಿಸ್ತು, ಬಟ್ ಮಸಾಲೆ ಪೂರಿ ಏನು ಅಂತ ಚೆನ್ನಾಗಿರಲಿಲ್ಲ. ಆ ಟೊಮೊಟೊ ಎಲ್ಲ ನೋಡಿಬಿಟ್ರೆ ನನಗಂತೂ ಸಿಟ್ಟೆ ಬಂದಂಗೆ ಆಗ್ತಿತ್ತು. ನನಗೆ ಟೊಮೊಟೊ ಹಾಗೆ ಹಸಿ ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅದರಲ್ಲೂ ಇದಿಷ್ಟು ದಪ್ಪ ಹಾಕಿದ್ದು ನೋಡಿ ನನಗೊಂಚೂರು ಇಷ್ಟ ಆಗಲಿಲ್ಲ. ರೋಡ್ ಸೈಡಲ್ಲೇ ಟು ಬಿ ಹಾನೆಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನನಗೆ ಈ ಹೋಟೆಲಲ್ಲೆಲ್ಲ ಬಂದು ನೀವು ಮಸಾಲೆ ಪೂರಿ ಇದನ್ನೆಲ್ಲ ನಿಜವಾಗ್ಲೂ ಟ್ರೈ ಮಾಡಬೇಡಿ, ವರ್ಸ್ಟ್ಗೆ ವರ್ಸ್ಟ್ ಇರುತ್ತೆ. ನಮಗೆ ತಿನ್ನೋಕ್ಕಾಗದೆ ಒಂದು ಸ್ವಲ್ಪ ಹಾಗೆ ಬಿಟ್ಟಿದ್ದು ಹೌದು. ನನ್ನ ಹಸ್ಬೆಂಡ್ಗೆ ವಾಟರ್ ಮೆಲನ್ ಜ್ಯೂಸ್ ಅವ್ರು ತೊಗೊಂಡ್ರು. ನನಗೆ ತುಂಬ ಇಷ್ಟ ಆಗೋದು ಪೈನಾಪಲ್. ನನಗೆ ಪೈನಾಪಲ್ ಫ್ರೂಟ್ಸ್ ಅಂದ್ರೇ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಪೈನಾಪಲ್ ತೊಗೊಂಡಿದ್ದೆ. ನಮ್ಮ ಪಾಪುಗೂ ಒಂದು ಸ್ವಲ್ಪ ಕುಡ್ಸೋಣ ಅಂತ ಟ್ರೈ ಮಾಡ್ತಾಯಿದ್ವು. ಅವಳದೇ ಒಂದು ಆಟ ಆಡ್ತಾಳೆ. ಅವಳಿಗೆ ಬರೀ ಪೈಪ್ ಬೇಕು ಇಟ್ಕೊಂಡು ಆಟ ಆಡೋಕೆ ಅಷ್ಟೇ. ಸೊ ಅವ್ರ ಅಪ್ಪನ ಹತ್ರ ಹಠ ಮಾಡ್ತಿರ್ತಾಳೆ. ನಾನಂತೂ ಇತ್ತೀಚೆಗೆ ಹೋಟೆಲ್ಗೆಲ್ಲಾದರೂ ಹೋದರೆ ಅವ್ರ ಅಪ್ಪನ ಹತ್ರನೇ ಬಿಟ್ಬಿಡ್ತೀನಿ. ಹೆಂಗಾದರೂ ಆಟ ಆಡಿಸ್ಕೊಂಡು ಏನಾದರೂ ಮಾಡಿರಿ, ಒಂದು ಸ್ವಲ್ಪ ಅಟ್ಲೀಸ್ಟ್ ನನಗೆ ನೆಮ್ಮದಿ ಬೇಕು, ನೆಮ್ಮದಿ ಕೊಡಿ ಅಂತ ಹೇಳ್ತಾ ಇರ್ತೀನಿ. ಇವಳು ಹಿಂಗೇನೆ ಯಾವಾಗ್ಲೂ ಹಠ ಇತ್ತೀಚೆಗೆ ಮಕ್ಕಳಂತೂ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅನ್ಬೋದು. ಸೊ ನಾವು ಒಂದು ಪ್ಲೇಟ್ ದಹಿ ಪೂರಿ, ಒಂದು ಪ್ಲೇಟ್ ಮಸಾಲೆ ಪೂರಿ, ಎರಡು ಜ್ಯೂಸ್ಗೆ ಜಸ್ಟ್ ನಮಗೆ 409 rupees ಆಯಿತು. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅನ್ನಿಸ್ತು. ಬಿಟ್ಟಿದ್ದೆ, ಅದೇನು ತಿಂದಿಲ್ಲ ಕಂದ. ಅದಕ್ಕೆ ಚಿಪ್ಸ್ ತಗ್ಸ್ಕೊ ಬಂದಿದೆ ಅವ್ರ ಅಪ್ಪ ಹತ್ರ ಹೋಗಿ. ನಾನು ಬಿಸ್ಕೆಟ್ಸ್ ತಗ್ಸ್ಕೊಬಾ, ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಚಿಪ್ಸ್ ಬೇಕು ಅಂತ ಹತ್ಲು ಅಂತ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಅಯ್ಯೋ, ಅವಳಿಗೆ ಹೆಂಗೆ ಅಂದ್ರೆ ಉಪ್ಪು ಖಾರ ಈ ತರ ಎಲ್ಲ ಜಾಸ್ತಿ ಇರಬೇಕು. ಅಂಡ್ ಸ್ವೀಟ್ಸ್ ಆದ್ರೆ ಬರೀ ಸ್ವೀಟೇ ತಿಂತಾಳೆ, ಖಾರ ಅಂದ್ರೆ ಬರೀ ಖಾರನೇ ತಿನ್ನಕ್ ಇಷ್ಟಪಡ್ತಾಳೆ. ಅಯ್ಯೋ, ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅವಳಿಗೆ ಇವಾಗ ಅಮ್ಮ ಅಂತ ಅವಳು ಕೆಮ್ಮಿದ ತಕ್ಷಣ ಅಯ್ಯೋ ಅನ್ಬೇಕು ನಾನು. ಈ ತರ ಎಲ್ಲ ತುಂಬಾ ಒಂಥರ ಖುಷಿ ಆಗುತ್ತೆ ಮಕ್ಳು ಹಿಂಗೆಲ್ಲ ಆಡೋದು ಅಲ್ವಾ. ಅಮ್ಮ ಯಾರ್ದು ಅಮ್ಮ ಹೆಂಗ್ ಜೋರ್ ಮಾಡ್ತಾರ ಅಮ್ಮಗೆ? ಹೆಂಗಪ್ಪ ಜೋರ್ ಮಾಡೋದಮ್ಮ ನೋಡ್ರಿ. ಖಾರ ಆದ್ರೂ ಇದನ್ನ ನಿಗ್ರಕೊಂಡು ಅನ್ಕೊಂಡು ತಿಂತಾಳೆ. ಅದೇ ಅನ್ನ ಸಾರು ಒಂಚೂರು ಖಾರ ಆಗ್ಬಿಡ್ಲಿ ಮ್ಯಾ ಅಂದ್ಬಿಡ್ತಾಳೆ. ಹಂಗೆ ಮಕ್ಳು ನಮ್ಮಂಗೇನೆ. ಈ ತರ ಚಿಪ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ತರ ರೌಂಡ್ ಚಿಪ್ಸ್ ಓಕೆನಾ. ನನ್ನ ಮನೆಯವ್ರು ನನಗೆ ಯಾವಾಗ್ಲೂ ತಕೊಡ್ತಿರ್ಲಿಲ್ಲ ನಾನು ತಿನ್ಬೇಕು ಅಂದ್ರೆ. ಇವಾಗ ಮಗಳ ಹಠ ಮಾಡೋದಕ್ಕೆ ಕೊಡ್ಸ್ಕೊಂಡ್ ಬಂದಿದ್ದಾರೆ. ಹೆಂಗೆ ಪೇರೆಂಟ್ಸ್ ನೋಡ್ರಿ ನಮ್ ಗಂಟಿರು. ಅಯ್ಯೋ ಅಮ್ಮ, ನಾನ್ ತಕ್ಕೊಡ್ತೀನಿ ಸುಮ್ನಿರು. ಯಾಕಿಸ್ತೆ ಸರಿ. ಆ್ಯಂಡ್ ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 11:30 ಏನೋ ಆಯಿತು ಅನಿಸುತ್ತೆ. ನಮ್ಮ ಪಾಪು ಮಲಗಿದ್ದು 1:30. ನಾವು ಬೆಳಗ್ಗೆ ಬೇಗ ಎದ್ದು 6 ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವು. ಬಟ್ ಇವಳು ಮಲಗ್ತಿದ್ದಿದ್ದೆ 1:30 ಆಗಿಬಿಡ್ತು. ಸೊ ನಮಗೆ ಅಂತೂ ನಿದ್ದೆನೇ ಆಗ್ತಾಯಿಲ್ಲ. ಒಂದು ಸ್ವಲ್ಪ ನಿದ್ದೆ ಮಾಡೋ ಥರ ಒಂದು ಜಂಪ್ ಮಾಡಿ ಎದ್ಲು ಅಷ್ಟೇ. ಕಣ್ಣು ಮುಚ್ಚಿನೂ ಮಲಗಿಲ್ಲ, ಸುಮ್ಮನೆ ನಿದ್ದೆ ಬರೋ ಥರ ಆಡಿದ್ಲು. ಅದಷ್ಟಕ್ಕೆ ನಿದ್ದೆ ಕಳ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಆಗಲೇ ಇಲ್ಲ ಫೈನಲಿ ಮಲಗ್ಸೋಕ್ಕೆ. ಆಮೇಲೆ ಅವ್ರ ಅಪ್ಪನ ಕೈಲಿ ಕೊಟ್ಟು ಮಲ್ಕೊಂಡೆ. ನನಗಾಗಲ್ಲ, ಸುಸ್ತಾಗ್ತಿದೆ, ಕೂತ್ಕೊಂಡ್ಬಂದು ಅವಳನ್ನೆಲ್ಲ ಎತ್ಕೊಂಡು ಅಂತ ಹೇಳಿ. ಸೊ ಅರ್ಲಿ ಮಾರ್ನಿಂಗ್ ನಾವು ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಮನೆಯಿಂದ ಹೊರಟು. ಸೊ ನಾನು ಇಷ್ಟಕ್ಕೆ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಎಂಗೇಜ್ಮೆಂಟಿನ ಪ್ರಿಪ್ರೇಷನ್ಸ್ ಆ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಮನೆಗೆ ಹೋಗ್ತಿದ್ದಂಗೆ ನನಗೆ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗಿ ಆರಾಮಾಗಿ ಚಿಲ್ ಮಾಡೋ ಥರ ಆಗೋಯ್ತು. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.